ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರ ಅನುಯಾಯಿಗಳು ಹಾಗೂ ಸಂಘಟನೆಗಳ ಮುಖಂಡರುಗಳು ಏನಿವತ್ತು ಡಿಸೆಂಬರ್ 25 ಅಂತಂದ್ರೆ ಒಂದ್ ಕಡೆ ಕ್ರೈಸ್ತ ಮತದ ಕ್ರಿಸ್ಮಸ್ ಹಬ್ಬ, ಇನ್ನೊಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರ ಒಂದು ವಿಶೇಷವಾದಂತ ದಿನ. ಇದು ವಿಶೇಷವಾದಂತ ದಿನ ಅಂತಂದ್ರೆ ಚರಿತ್ರೆಗಳಲ್ಲಿ ಉಳಿದಿರ್ತಕ್ಕಂತ ಒಂದು ಇತಿಹಾಸ. ಡಿಸೆಂಬರ್ 25 1927ರಲ್ಲಿ ಒಂದು ಮನುಸ್ಮೃತಿಯನ್ನ ಸುಟ್ಟಂತ ಒಂದು ದಿನ. ಆ ಮನುಸ್ಮೃತಿ ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಸುಟ್ರು ಅಂತಂದ್ರೆ, ಈ ಚರಿತ್ರೆಗಳಲ್ಲಿ ಉಳಿದಿರ್ತಕ್ಕಂತ ಒಂದು ಎರಡು ವಿಚಾರ. ಒಂದನೇದು ಮಹಡ್ಕೆರೆ ನೀರನ್ನ ದಲಿತರು ಮುಟ್ಟಿದಂತ ಒಂದು ದಿನ, ಹಾಗೂ ಎರಡನೇದು ಬಂದು ಈ ಜಾತಿ ಧರ್ಮಗಳ ಮಧ್ಯೆ ಬಹಳಷ್ಟು ಶೋಷಣೆಗೆ ಒಳಗಾಗಿ ಆ ಶೋಷಣೆಯನ್ನ ತಾಳಲಾರದೆ ಮನುಧರ್ಮವನ್ನ ಎಲ್ಲಿ ಜಾತಿಗಳ ಮಧ್ಯೆ ವಿಷಬೀಜಗಳನ್ನ ಬಿತ್ತಿ ಈ ಮನುಧರ್ಮವನ್ನೇ ಸ್ಥಾಪನೆ ಮಾಡಬೇಕು, ಮನುಧರ್ಮವನ್ನೇ ಒಪ್ಕೊಳ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಈ ಒಂದು ಇತಿಹಾಸದ ಪುಟಗಳಲ್ಲಿ ಆ ಒಂದು ಮನುಸ್ಮೃತಿಯನ್ನ ಸುಟ್ಟಂತದ್ದು ಎರಡನೇದು. ಹಂಗಾಗಿ ಇವತ್ತು ಡಿಸೆಂಬರ್ 25 ದಿನದಂದು ಏನು ಎಲ್ಲಾ ಶೋಷಣೆಗಳಿಗೆ ಒಳಗಾಗಿ ಆ ಶೋಷಣೆಗಳನ್ನ ಮೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿದೀನಿ, ಹಿಂದೂ ಧರ್ಮದಲ್ಲಿ ನಾನು ಸಾಯೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಸಹ ಕೊಟ್ರು. ಹಂಗಾಗಿ ಇವತ್ತು ನಾವು ಆ ಒಂದು ಮನುಸ್ಮೃತಿ ಸುಟ್ಟಂತ ದಿನವನ್ನ ಇಲ್ಲಿ ನಮ್ಮ ನಗರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರ ಪುತ್ಥಳಿಯ ಮುಂಭಾಗದಲ್ಲಿ ಆ ಮನುಸ್ಮೃತಿಯನ್ನ ಬಾಬಾ ಸಾಹೇಬರು ಸುಟ್ಟಿರ್ತಕ್ಕಂಥ ಒಂದು ವಿಚಾರವನ್ನ ಇವತ್ತು ಆ ಮನುಸ್ಮೃತಿನ ನಾವು ಸಂಘಟನೆಗಳ ಮುಖಂಡರಾಗಿ ಅವರ ಅನುಯಾಯಿಗಳಾಗಿ ಇವತ್ತು ಸುಡಿತಕ್ಕಂತ ಒಂದು ಕೆಲಸ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಒಂದು ಮನವಿ ಮಾಡ್ತೀವಿ. ಇತಿಹಾಸಗಳಲ್ಲಿ ಏನು ಇತಿಹಾಸವನ್ನ ಸೃಷ್ಟಿಸಬೇಕಾಗಿತ್ತೋ ಅಂತ ಇತಿಹಾಸವನ್ನ ಈ ಒಂದು ಪುಸ್ತಕಗಳ ಮುಖಾಂತರ ಈ ಒಂದು ವಿಚಾರವನ್ನ ಹೊರತರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮುಳಬಾಗಿಲು ಸಂಘಟನೆಗಳ ಮುಖಂಡರ ವತಿಯಿಂದ ಇದೊಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಹಡ್ ನೀರು ಮುಟ್ಟಿರ್ತಕ್ಕಂಥದ್ದು, ಮನುಸ್ಮೃತಿ ಸುಟ್ಟಿರ್ತಕ್ಕಂಥದ್ದು, ಹಲವಾರು ವಿಚಾರಗಳನ್ನ ಇವತ್ತು ಮರೆಮಾಚಿದ್ದಾರೆ. ದಯವಿಟ್ಟು ಮರೆಮಾಚಿರ್ತಕ್ಕಂಥ ವಿಚಾರಗಳನ್ನ ಪುಸ್ತಕಗಳ ಮುಖಾಂತರ ಹೊರತರಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಮುಖ್ಯಮಂತ್ರಿಗಳಲ್ಲಿ. ಜೈ ಕರ್ನಾಟಕ, ಜೈ ಭೀಮ್.